ಈಗ ಅದ್ರ ಬಗ್ಗೆ ಈಗ ನಿಯಾ ಹಿರೇಮಠ ಅವರ ಡಿಸ್ಕಷನು ಇಲ್ಲಿ ಸದ್ಯಕ್ಕೆ ಬೇಡ, ಯಾಕಂದರೆ ದಿಸ್ ಬಿನ್ ಡ್ರ್ಯಾಗ್ ಟೂ ಮಚ್. ಯಾಕಂದರೆ ನಾನು ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ಬೋದು, ಇನ್ಸೆನ್ಸಿಟಿವ್ ಆಗ್ಬಿಡುತ್ತೆ. ಫಸ್ಟ್ ಡೇ ನಾನು ಅಲ್ಲ, ಲೆಟ್ ಮಿ ಕಂಪ್ಲೀಟ್. ಫಸ್ಟ್ ಡೇನೇ ಅದ್ರ ಬಗ್ಗೆ ನಾನು ಮಾತನಾಡ್ಬೋದಾಗಿತ್ತು, ಬಟ್ ಐ ಡಿಂಟ್ ವಾಂಟೆಡ್ ಟು ಆ್ಯಕ್ಟ್ ಲೈಕ್ ಇನ್ಸೆನ್ಸಿಟಿವ್ ಪರ್ಸನ್. ಬಟ್ ನಾವು ಇಟ್ ಈಸ್ ಗೋಯಿಂಗ್ ಬಿಯಾಂಡ್ ಇನ್ಸೆನ್ಸಿಟಿವ್. ಎವ್ರಿ ಆಪೋಸಿಷನ್ ಲೀಡರ್ ದೇ ಆರ್ ಮೇಕಿಂಗ್ ಎನ್ ಆಪರ್ಚುನಿಟಿ. ಬರೋದು, ಒಂದು ವೀಡಿಯೋ ಮಾಡೋದು, ಹೇಳೋದು, ಹೋಗೋದು, ಬರೋದು, ಒಂದು ವೀಡಿಯೋ ಮಾಡೋದು, ಹೋಗೋದು, ಹೇಳೋದು, ಕಾಂಗ್ರೆಸ್ಸಿಗೆ ಬೈಯೋದು. ಎವ್ರಿ ಪರ್ಸನ್ ಹೂ ಇಸ್ ಕಮಿಂಗ್ ಏರ್ ಆನ್ ದಟ್ ಇಶ್ಯೂ ಸಿಂಪತಿ ಜಾಸ್ತಿ ಇಲ್ಲ. ಬರಬೇಕು, ಕಾಂಗ್ರೆಸ್ನ ಬೈಬೇಕು, ಹೋಗಬೇಕು. ನಾನು ಇನ್ನೂ ಎಕ್ಸಾಂಪಲ್ ಕೊಡ್ಬೋದು, ಬಟ್ ಈ ಸಂದರ್ಭದಲ್ಲಿ ಬೇಡ. ಮುಂದೆ ಯಾವಾಗ ನಾವೇ ಒಂದು ಪ್ರೆಸ್ ಮೀಟ್ ಕರೆದು ಅದ್ರ ಬಗ್ಗೆ ಮಾತನಾಡ್ತೀವಿ. ಇದು ನೋಡಿ, ಇದೇ ಬ್ಯೂಟಿ ಈ ಕಂಟ್ರಿಯಲ್ಲಿ. ಇದೇನಾಗಿದೆ, ದಿಸ್ ಇಸ್ ದ ಸಾಲಿಡರಿಟಿ ಆಫ್ ಮುಸ್ಲಿಂ ಕಮ್ಯುನಿಟಿ ಟು ಶೋ ದಟ್ ದೇ ಆರ್ ಸ್ಟ್ಯಾಂಡಿಂಗ್ ಬೈ ನೇಹಾ ಆ್ಯಂಡ್ ಇಸ್ ಫ್ಯಾಮಿಲಿ, ಹಿರೇಮಠ ಅವ್ರ ಫ್ಯಾಮಿಲಿ ಬಗ್ಲಿಂದ. ಅದನ್ನು ಕಾಣ್ತಾನೆ ಇಲ್ಲ, ಲಾರ್ಜರ್ ಪಿಕ್ಚರ್ ಅದಿಲ್ಲ. ಈಗ ಎಷ್ಟೋ ಸಂದರ್ಭದಲ್ಲಿ ಹಿಂದೂಗಳು ಮರ್ಡರ್ಗಳಾಗ್ತವೆ. ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವಾಗ ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆ್ಯಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಳ್ತಕ್ಕಂಥ ಇಂಥ ಹಲವಾರು ಉದಾಹರಣೆಗಳು ಕೊಡ್ಬೋದು ನಾನೀಗ. ಸೊ ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥದ್ದು ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ ಅದೇ ಮತ್ತು ಯಾವಾಗಲೂ ಅಷ್ಟೇ ಅಲ್ಲ. BJP ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಯಾವುದೇ ಒಂದು ಹಿಂದೂ ಸಾವಾದರೆ ಅವ್ರು ಅದನ್ನು ತೊಗೊಂಡು ಲಾರ್ಜರ್ ದನ್ ಲೈಫ್ ಮಾಡ್ತಾರೆ. ಅವ್ರ ಇನ್ವಾಲ್ವ್ಮೆಂಟ್ ಆಫ್ ಮುಸ್ಲಿಮ್ ಇರಬೇಕು. ನಾನು ಮೊನ್ನೆ ಹೇಳಿದ್ನಲ್ಲ, ಇವತ್ತು 13,000 ಹೆಣ್ಮಕ್ಳು ಗರ್ಲ್ಸ್ ಆರ್ ಮಿಸ್ಸಿಂಗ್ ಇನ್ ದಿಸ್ ಕಂಟ್ರಿ. ಇಟ್ಸ್ ಓನ್ಲಿ 2021 ರಿಪೋರ್ಟ್, ನೀತಿ ಆಯೋಗ ರಿಪೋರ್ಟ್. ನಾನು ಹೇಳ್ತಕ್ಕಂಥದ್ದಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಗುಜರಾತ್ನಲ್ಲಿ ದಿನಕ್ಕೆ 6 ರೇಪ್ ಆಗ್ತದವೆ, ನಾನು ಹೇಳ್ತಕ್ಕಂಥದ್ದಲ್ಲ. ಟೈಮ್ಸ್ ನಾವು ತೆಗೆದು ನೋಡ್ರಿ, ಅದ್ರ ಬಗ್ಗೆ ಅವ್ರು ಮಾತನಾಡೋದಲ್ಲ. ಈ ಇಶ್ಯೂ ಹಿಡ್ಕೊಳ್ಳೋದು, ಬರೋದು, ಮಾತಾಡಿ ಹಿಗ್ಗ ಮುಗ್ಗ ಮಾತನಾಡೋದು, ಕಾಂಗ್ರೆಸ್ ಪ್ರಚೋದನೆ ಕೊಡ್ತೈತೆ, ಕಾಂಗ್ರೆಸ್ ಇದು ಕುಮ್ಮಕ್ಕೆ ಕೊಡ್ತದೆ ಅಂತ ಹೇಳೋದು, ಹೋಗ್ಬಿಡೋದು.